ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ. ಸೇತುಬಂಧ, ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದ ಅಷ್ಟಾಶಕ್ತಿ ದೇವರು ದೇವರಲ್ಲ. ಹಂಗಾದ್ರೆ ಯಾರು ದೇವರು? ನಿನ್ನ ನೀನು ಅರಿವು ಫಸ್ಟ್ ಆಫ್ ಆಲ್ ಜೀವನ ಉದ್ದೇಶ ನೀನೇ ದೇವ ಪ್ರಮಾಣ ಕೂಡ ಸಂಗಮ ದೇವ. ಪ್ರಾತಸ್ಮರಣೀಯರಾದ ಬಸವಾದೀಶ್ವರ ಸ್ಮರಿಸುತ್ತಾ ಇವತ್ತು ಸರ್ದೂರು ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭಕ್ಕಾಗಿ ಆಗಮಿಸಿದ ನಮ್ಮ ತಾಲೂಕು ಅತ್ಯಂತ ನೆನಪಿನ ಇಂಥವ್ರು ಸಿಗೋದಿಲ್ಲ, ಹುಟ್ಟಾಗಿಲ್ಲ. ಡೈರೆಕ್ಟ್ ಅಂತ ಸಿಗೋದಿಲ್ಲ, ಹುಟ್ಟಾಗಿದ್ದ ವ್ಯಕ್ತಿಗಳು ಇವತ್ತು ಸಮಾರಂಭದಲ್ಲಿ ಉದ್ಘಾಟನೆ ಆಗಿದ್ದ ನಮ್ಮ ತಾಲೂಕಿನ ಅಚ್ಚುಮೆಚ್ಚಿನ ಶಾಸಕರು, ಹಿಂದಿನ ಸಚಿವರಾಗಿರ್ತಕ್ಕಂಥ ಸನ್ ಮರಾರೆಡ್ಡಿ ಅವರೇ ಹಾಗೂ ಉಳ್ಳಾಗಡ್ಡಿ ಅವರೇ, ಹಿರೇಮಠ ಅವರೇ, ಬೇರೆ ಆಯ್ಕೆದಾಗ ಎಲ್ಲ ಮಹಾಜನಗಳೇ, ಇವತ್ತು ಭಾಳ ಸಂತೋಷ ಸಮಾರಂಭ. ನಮ್ಮ ಸರ್ಕಲ್ನೊಳಗೆ ಒಂದು ಸೊಸೈಟಿ ಆಗೈತೆ ಅಂದ್ರೆ ಇವತ್ತು ದೊಡ್ಡ ಅರಮನೆ ಕಟ್ಟಿದ, ನೀವೆಲ್ಲ ದೊಡ್ಡ ಅರಮನೆ ಕಟ್ಟಿದ ಊರಾಗ ನಿಮ್ಮದು ಅರಮನೆ ಇದು, ಎಲ್ಲ ನಿಮ್ಮದೇ ಇದ್ರು. ಇದಕ್ಕೆ ಜಾತಿ ಮತ ಪಂಥ ಸೇಮೆ ಏನೂ ಇಲ್ಲವೇ ಇಲ್ಲ. ಅದಕ್ಕೆ ಶ್ರೇಷ್ಠವಾದ ಕೆಲಸವನ್ನು ಮಾಡಿದ್ರಿ. ಅದಕ್ಕೆ ನೀವೇನ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಒಳ್ಳೆ ನಮ್ಮ ರಾಯರೆಡ್ಡಿ ದೇವರು. ಇಂಥವ್ರು ಸಿಗೋದೇ ಇಲ್ಲ, ಇಂಥವ್ರು ಹುಟ್ಟುವುದೇ ಇಲ್ಲ ಅಂಥ ವ್ಯಕ್ತಿಗಳು ರಾಯರೆಡ್ಡಿ ಅವರು. ಎಷ್ಟು ಕೆಲಸ ಮಾಡ್ಯಾರ ನಮ್ಮ ತಾಲೂಕಿಗಿದ್ದಂಥವ್ರು. ಚಲೋ ರೋಡ್ಗೆ ಯಾವ ತಾಲೂಕು ಬರೀ ಸೇರ್ಕೋಬೇಕು. ನಮ್ಮ ತಾಲೂಕು ಎಷ್ಟು ಚಲೋ ರೋಡ್ ಅಂದ್ರೆ ಅದು ರಾಯರೆಡ್ಡಿ ಹೆಸರು ಬರ್ತದೆ. ಇವತ್ತು ಮತ್ತೊಂದು ತಾಲೂಕು ಆಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕೆಲಸ ಮಾಡ್ಯಾರ ಅವರು. ಇಂಥ ಕೆಲಸಗಾರ ಹುಟ್ಟಾಗಿಲ್ಲ ಅಂದೆ ನಮ್ಮ ಜಿಲ್ಲಾದ ಹುಟ್ಟಾಗಿಲ್ಲ, ನಮ್ಮ ರಾಜ್ಯದ ಹುಟ್ಟಾಗಿಲ್ಲ ಅಂಥ ವ್ಯಕ್ತಿಗಳು. ಆದ್ರೆ ನಮ್ಗೊಂದೇನು ನೋವಾಯ್ತು ಅಂದ್ರೆ ಇವ್ರು ಸಚಿವರು ಆಗ್ಬೇಕಾಯ್ತು. ಇಲ್ಲಿರ್ತಕ್ಕ ನಮ್ಮ ಮುಖ್ಯಮಂತ್ರಿಗೆ ಏನು ಮಾಡಲಿಲ್ಲ. ಇವ್ರು ಖರೆ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ, ಚಲೋ ಮಾಡ್ತಾರಲ್ಲ. ಅದಕ್ಕೆ ಇಲ್ಲಿ ತನಕ ನನಗೆ ಬಹಳ ಬೇಜಾರ ಅಂದ್ರೆ ನಾನು ಮೊನ್ನೆ ಒಂದು ಬೈತೀನಿ. ಯಾವ ಸಿದ್ದರಾಮಯ್ಯ ಸಿಟ್ಟು ಬಂದ್ರೆ ಬರೋದು ಇವತ್ತು ಹೋಗಿ ಯಾವ ಸಿದ್ದರಾಮಯ್ಯ ಅಂತ ಹೇಳಿ ನಮ್ಮ ರಾಯರೆಡ್ಡಿ ಮಿನಿಸ್ಟರ್ ಕೊಟ್ಟು ಅವ್ಯಾ ಸಿದ್ದರಾಮಯ್ಯ ಹೋಗ್ತೀನಿ ಅಲ್ಲ. ಅದಕ್ಕೆ ಒಳ್ಳೆ ಕೆಲಸ ಮಾಡೋರು ಒಳ್ಳೇದು ಮಾಡಿಕೊಡ್ಬೇಕು. ಯಾಕಂದ್ರೆ ಇದು ಒಳ್ಳೆ ಕೆಲಸ ಇದಕ್ಕೆಲ್ಲ ಮಾಡಿಕೊಡ್ತಾರೆ. ಈಗ ಒಂದು ಎರಡು ಇಂತಕ್ಕೆ ಮಾತಾಡ್ತಾರಲ್ಲ, ಒಳ್ಳೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು. ಬೇರೆ ಹೋಗಿ MLA ಸೋಮ ತೆಂದು ಗಪ್ ನಿದ್ದೆ ಗೊರ್ಕೊಂಡು ನಿದ್ದೆ ಮಾಡೋದು ಶಾಸಕರು ಬಾ ಮಂದಿ. ಈ ಮಾರಾಯ ಪುಣ್ಯಾತ್ ನಿದ್ದೆ ಮಾಡಿದ ಹಾಗದ ನಿದ್ದೆನ ಮಾಡಿದ ಯಾವ ಏನು ಅವಶ್ಯಕತೆ, ರೋಡಿನ ಅವಶ್ಯಕತೆ ಏನು ಎಲ್ಲ ಮಾಡಿದ ವ್ಯಕ್ತಿತ್ವ ನಮ್ಮ ರಾಯರೆಡ್ಡಿ ಅವರು. ನಿಜವಾಗ ಕೂಡ ಇವ್ರನ್ನ ಎಷ್ಟು ಹೋಗೋದು ಕಡಿಮೆ. ಅದಕ್ಕೆ ಅಂತ ದೃಷ್ಟಿಯಿಂದ ಇವತ್ತು ಸೊಸೈಟಿ ಮಾಡಿರಿ. ನೀವೆಲ್ಲ ಮೆಂಬರ್ ಆಗ್ರಿ. ಮೆಂಬರ್ ಆಗಿ ಸಾಲ ತೊಗೊಂಡು ಜಗ್ಗಿ ಸಾಲ ತೊಗೊಂಡ್ರಿ ಹೊಳೆ ಕಟ್ಟಕ್ಕೆ ಹೋಗ್ಬಿಡ್ರಿ. ಜಗ್ಗಿ ಸಾಲ ತೊಗೊಂಡು ನೀವು ಹಾಲಿ ಕಟ್ಟಿದ ಜೀವನ ಚೆನ್ನಾಗಿದೆ. ಸೊಸೈಟಿ ಬಡ್ಡಿನೇ ಇಲ್ಲ. ಹಿಂದಿಯಲ್ಲಿ ಯಾಕಾಗಿತ್ತು ಇಲ್ಲಿ ಹೋಗತ್ತೀಯ ಬಡ್ಡಿಲ್ಲ. ಅದಕ್ಕೆ ನೀವೆಲ್ಲ ತೊಗೊಂಡ್ರಿ ಹೊಳೆ ಕಟ್ಟಿ ದೊಗ್ದು ಕಟ್ಟಿ ಮತ್ತೆ ದುಗ್ದು ತೊಗೊಂಡ್ರಿ ನಿಮ್ಮ ಉಪಯೋಗಕ್ಕಾಗಿ. ಈ ಸಹಕಾರ ಸಂಘ ನಿಮಗಾಗಿ ಹೊರತು ಮತ್ತೆ ಯಾರಿಗಿಲ್ಲ. ಇದೊಂದು ಊರಿಗೆ ದೊಡ್ಡ ಅರಮನೆ. ಈ ಅರಮನೆಗೆ ಎಲ್ಲರೂ ಎಷ್ಟು ಸಮಾಜ ಐತಿ ಊರಾಗ, ಎಲ್ಲ ಸಮಾಜಗಳು ಕೂಡ ಸಮಾಜದ ಹಕ್ಕು ಐತಿ. ನೀವೆಲ್ಲರೂ ಮೆಂಬರ್ ಆಗ್ರಿ, ಅದಕ್ಕೆ ಹಕ್ಕು ಐತಿ. ಬೇಕಾದ್ರೆ ಸಾಲ ಸಿಗ್ತದ, ಸಾಲ ತಗೊಂಡು ಬೇಗ ಹೊಳೆ ವಾಪಸ್ ಕಟ್ಬಿಡಿ. ವಾಪಸ್ ಕಟ್ಟದೆ ಇದ್ರೆ ಸೊಸೈಟಿ ಆಗಿರ್ತದ. ನಿಮ್ಮ ಸಹಕಾರ ಬೇಕು. ಸಹಕಾರ ಖಾರ ಅಂತಂದ್ರೆ ಸಹಕಾರ ಉಳಿಗಿಲ್ಲ. ಅದಕ್ಕೆ ಸೊಸೈಟಿಗಳಿಗೆ ನಮ್ಗೆಲ್ಲರೂ ಕೋಆಪರೇಷನ್ ಇರಬೇಕು. ಕೋಆಪರೇಷನ್ ಎಲ್ಲಾರು ಊರ್ ಜನ ಇರಬೇಕು. ಕೋಆಪರೇಷನ್ ಅದಕ್ಕೆ ಆಪರೇಷನ್ ಇರಬಾರ್ದು, ಕೋಆಪರೇಷನ್ ಇರಬೇಕು. ಅದಕ್ಕೆ ನೀವೆಲ್ಲ ಒಗ್ಗಟ್ಟು ಒಂದು ಕೆಲಸ ಮಾಡಿದಾಗ ಬಹುಕಾಲ ಬಾಯಿ ಬೆಳಗುತ್ತೆ. ಏನು ನಮಗೆ ಸೊಸೈಟಿ. ಅದಕ್ಕೆ ಅದು ತಿಂದು ಜಗತ್ತಿನೋಗಿ ಇಲ್ಲಿ ಜಾತಿ ಇಲ್ಲ. ಏನು ಜಾತಿ ಇತ್ತು? ಜಾತಿ ಈ ಹನುಮಪ್ಪ ಬಿಡೀತಿದೆ ಜಗತ್ತಿನೋಗಿ ಜಾತಿ ದೇವ್ರು ಹನುಮಪ್ಪ ಅವನ ಮತ್ತೆ ಯಾರು ಇಲ್ಲ. ಆ ಒಬ್ಬನ ಜಾತಿ ದೇವರು. ಯಾಕಂದ್ರೆ ಆ ಹನುಮಪ್ಪ ಜಾತಿ ಇಲ್ಲದ. ಯಾವ ಜಾತಿ ಯಾರು ಹೇಳ್ತೀರಿ? ಯಾವ ಜಾತಿ ಹುಟ್ಟದ ಹನುಮಪ್ಪ? ಒಂದ್ಸರಿ ಕುಡಿದ್ರು ಹನುಮಪ್ಪ ಕುಡಿ ಎಲ್ಲ ಕೂಡಿ ಜಾತಿ ಕುಡಿದ್ರು ಹೇಳಿದ್ರು. ಬ್ರಾಹ್ಮಣರು ಹೇಳಿದ್ರು ನಮ್ಮ ರಾಮಪ್ಪ ಸಿಟ್ಟವ ನಮ್ಮ ಜಾತಿ. ಕುರುಬರು ಹೇಳಿದ್ರು, ಅವ್ರು ಹೇಳಿದ್ರು, ನಾಯಕ್ ಎಲ್ಲ ಹೇಳಿದ್ರು. ಕಡೆಗೆ ಲಿಂಗಾಯತ್ ಹೇಳಿದ್ರು ನಾವು ಹಿರಿಮಂತ ಲಿಂಗ ನಮ್ಮ ದೇವ್ರು ಅಂತೀವಿ. ನಮ್ಮ ದೇವ್ರು ಅನ್ಕೊಂತ ಕಡೆಗೆ ಎಲ್ಲರಿಗೂ ಅನುಮಾನ ಬಂತು. ಅಂದ್ರೆ ಯಾವ ಜಾತಿ ದೇವರು ಹನುಮಪ್ಪ, ಯಾವ ಜಾತಿ ದೇವ್ರು ಹನುಮಪ್ಪ ಅಂತ ಎಲ್ಲರಿಗೂ ಅನುಮಾನ ಬಂತು. ಎಲ್ಲರಿಗೂ ಅನುಮಾನ ಕಡೆಗೆ ಅನುಮಾನಪ್ಪ ಅಂದ್ಬಿಡ್ತೀವಿ. ಅದಕ್ಕೆ ನೀವೆಲ್ಲ ಒಕ್ಕಟ್ಟೆ ಒಂದು ಕೆಲಸ ಮಾಡ್ರಿಪ್ಪ. ಊರ ಸೊಸೈಟಿ ಐತಿ. ನಮ್ಮ ರಾಯರೆಡ್ಡಿ ಇರ್ತಕ್ಕ ಚಿಂತನೆ ಮಾಡಬೇಡ್ರಿ. ನಿಮ್ಮ ಊರಿಗೆ ಏನು ಅವಶ್ಯಕತೆ, ರೋಡಿಂದ ಐತೆ, ಸೊಸೈಟಿ ಐತೆ, ಏನೈತೆ, ಶಾಲೆಗೆ ಐತೆ, ಕಾಲೇಜಿಂದ ಐತೆ, ನೀವು ಏನು ಎಲ್ಲ ಕೊಟ್ಟು ಶಕ್ತಿ ತಾಕತ್ತಿದ್ದಂಥ ವ್ಯಕ್ತಿ ನಮ್ಮ ರಾಜ್ಯದಾಗ ರಾಯರೆಡ್ಡಿ ಒಬ್ಬ ಇವತ್ತು ಕೆಲಸ ಮಾಡ್ಯಾರ. ಏನು ಮಾಡ್ಯಾರ? ಅದಕ್ಕೆ ಇತ್ತಿತ್ತಾಗಿ ಸಂಘ ಕಟ್ಟಿದ್ವಿ, ಸೊಸೈಟಿ ಕಟ್ಟಿದ್ವಿ, ಎಲ್ಲ ಮಾಡಿದ್ವಿ. ಅದು ಸರಿಯಾಗಿ ನೆಚ್ಕೊಂಡು ಹೋಗ್ತಾ ಇದ್ರೆ ಅದೇನು ಈಗಾಗಲೇ ಹೇಳಿದ್ರು, ನಾವು ಕೆಟ್ಟವರು, ನೀವೇ ಕೆಟ್ಟ, ಎಲ್ಲರೂ ಕೆಟ್ಟವ್ರು. ಕೆಟ್ಟ ವ್ಯಕ್ತಿ ಅದೆಲ್ಲ ಅತಿ ಅನುಕೂಲ, ಅದು ಪ್ರತಿಕೂಲ ಆಗುತ್ತೆ. ಅತಿ ಅನುಕೂಲ ಮೊನ್ನೆ ನಾವು ಹೇಳಿದೆ, ಏನು ಯಾವ್ದಾರು ನಮ್ಮ ಹೆಣ್ಮಕ್ಳು ಹೋಗಿ 28 ದಿವಸ ಆಯ್ತು ಟೂರಿಗೆ ಹಾಗೆ ಬಂದೇ ಇದ್ದವರು ಅಂತ. ಏನು ಮಾಡಬೇಕು? ನಮ್ಮ ಸಿದ್ದರಾಮಯ್ಯ ಅನುಕೂಲ ಮಾಡಿಕೊಟ್ಟು ಎಲ್ಲರಿಗೂ ಅನುಕೂಲ ಪ್ರತಿಕೂಲ ಆಗುತ್ತೆ. ಅದು ಆಗೈತಿ.
ಆಕೆ 28 ದಿವಸ ಆಯ್ತು ಹೋಗಿ ಬಂದಿದ್ದು ಬಾಳೆ ಏನು ಮಾಡೋದು. ಅದಕ್ಕೆ ಸರ್ಕಾರ ಕೊಟ್ಟಂತ ಅನುಕೂಲಗಳನ್ನ ನಾವು ಸಮರ್ಥವಾಗಿ ಉಪಯೋಗ ಮಾಡಿಕೊಳ್ಬೇಕು ಹೊತ್ತು ಹ್ಯಾಂಡಲ್ ಮಾಡ್ಕೊತ ಹೋಗ್ಬೇಕು. ನೀವು ಒಳ್ಳೆ ಚಲೋ ಸರ್ಕಾರ ಮಾಡೈತಿ, ಆ ಸರ್ಕಾರದ ಅನುಕೂಲ ನೀವು ಹಂಗಾರೆ ಜೊತೆ ಮಾಡ್ಕೊಂಡ್ರೆ ಹೇಗೆ? ಅದಕ್ಕೆ ಅದ್ರ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡಿ ಸೊಸೈಟಿ ಮೆಂಬರ್ ಆಗ್ರಿ, ಜನಕ್ಕೆ ಸಾಲ ತೊಗೊಳ್ರಿ, ಹಿಂದೆ ಕಟ್ರಿ, ಮತ್ತೆ ಸಾಲ ಸಿಗುತ್ತೆ. ಮತ್ತು ಕಟ್ಟು ಸೊಸೈಟಿ ಹೇಗಿರುತ್ತೆ, ಸೊಸೈಟಿ ಭಾಳ ಸ್ಟಾರ್ಟ್ ಆಗಿ ಹೋಗುತ್ತೆ. ತೊಟ್ಟಾಗಿ ನಾಟಿ ಇರೋದಿಲ್ಲ ಸೊಸೈಟಿ ಭಾರಿ ಹೋಗಟ್ಟೆ ರೀ. ನಾನು ಭಾಳ ಮಾತಾಡ್ಬೇಕು, ಯಾಕಂದ್ರೆ ನನ್ನ ಟೈಮೇ ಇಲ್ಲ. ನಾನೇನು 2 ಕಡೆ ಹೋಗ್ಬೇಕು, ಇವ್ರು ಹೋಗ್ಬೇಕು, ಎಲ್ಲ ಹೋಗ್ಬೇಕು. ಅದಕ್ಕೆ ನಮ್ಮ ರಾಜ್ಯದ ವ್ಯಕ್ತಿ ಸಿಗೋದೇ ಇಲ್ಲ, ಒಳ್ಳೆ ವ್ಯಕ್ತಿಗಳು ಎಲ್ಲ ನಮ್ಮ ತಾಲೂಕಿನಾಗಿದ್ದಂಥ ನಮ್ಮ ಜಿಲ್ಲಾದಾಗಿದ್ದಂಥ ಈ ಮುರಾಜ್ ಸಾಗಿ ಎಲ್ಲರೂ ಹೋಗಿ ಇಲ್ಲ ಎಲ್ಲೇನಿಲ್ಲ ಎಲ್ಲರೂ ಐತೆ ಅಂದ್ರೆ ಇಲ್ಲೇ ಐತೆ ಹೊತ್ತು ರಾಜಕೀಯ ಮಾಡ್ಯಾರ ಹೊತ್ತು ಮತ್ತೆ ಯಾರು ಮಾಡಿಲ್ಲ. ಅದಕ್ಕೆ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡಿ ಒಳ್ಳೇದು ಮಾಡಿ ಊರ ಸರ್ಕಾರ ಜಾತಿ ನಮ್ಮ ಸಂತೂರು ಅಂದ್ರೆ ಭಾವೈಕ್ಯತೆ ಊರಿಗೆ ಜಾತಿನಿಲ್ಲ. ಊರಾಗ ಎಲ್ಲರೂ ಒಕ್ಕಟ್ಟು ಒಂದು ಕೆಲಸ ಮಾಡ್ತಿದ್ದೀವಲ್ಲ, ಈ ಭಾವೈಕ್ಯತೆ ಶಾಶ್ವತ ಉಳಿಬೇಕು. ಯಾಕಂದ್ರೆ ಭಾವನೆಗೆ ಒಳ್ಳೆ ಭಾವನೆ ಐಕ್ಯ ಅದು ಅಂದ್ರೆ ಏನು ಒಳ್ಳೆ ಕೆಲಸ ಮಾಡಿ ಆಗುದಿಲ್ಲ. ಅದಕ್ಕೆ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡ್ರಿ, ಒಳ್ಳೇದು ಮಾಡ್ರಿ. ನಮ್ಮಿಂದ ಕಾಯಮಾಗಿ ಏನು ಸರ್ಕಾರ ಏನು ಬೇಕೆಲ್ಲ ಸರ್ಚ್ ಮಾಡ್ಕೊತ ದೊಡ್ಡ ಧೀಮಂತ ವ್ಯಕ್ತಿಗಳು ನಮ್ಮ ರಾಯರೆಡ್ಡಿ ಅವರದಾರ. ಅದಕ್ಕೆ ಅವ್ರು ಇಚ್ಕೊಂಡು ಎಲ್ಲ ಕೆಲಸ ಮಾಡಿ ಅವ್ರ ಬಗ್ಗೆ ಎಲ್ಲ ಲಕ್ಷ ಇಲ್ಲ, ಅವ್ರ ಬಗ್ಗೆ ಲಕ್ಷ ಎಲ್ಲ ಹಾಗೆ ಬಂದ್ರೆ ತೋರಿ ಅಂತ ಅವ್ರ ಬಗ್ಗೆ ಲಕ್ಷ ಬೇಕು, ಎಲ್ಲ ಲಕ್ಷಗಳು ಒಳ್ಳೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು. ಅದಕ್ಕೆ ದೃಷ್ಟಿಯಿಂದ ಸೊಸೈಟಿ ಉದ್ಘಾಟನೆ ಆಯ್ತು, ಎಲ್ಲ ಆಯ್ತು, ಭಾಳ ಸಂತೋಷ. ಏನೇನು ಬೇಕು ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ನಿಮ್ಗೆ ಶಾಲೆ ಬೇಕಾ, ಕಾಲೇಜ್ ಬೇಕಾ, ಮತ್ತೊಂದು ಬೇಕಾ ಮತ್ತೆ ಕುದುರೆಬುದ್ದಿ ಬಂದು ಕಾಲೇಜ್ ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದರು. ಕುದುರೆಬುದ್ದಿಗೆ ಕೂಡಿದ್ರು, ಮಠ ಕಾರ್ಯಕ್ರಮ ಮಾಡಿದ್ರು. ಯಾರು ಕೊಡ್ತಾರೆ ಭೂಮಿನ? ಯಾರು ಕೊಡಲಿಲ್ಲ, ಸುಮ್ಮ ಕುದುರೆ ಎಲ್ಲರೂ. ನಾ ಕೊಡ್ತಂತೆ ಪಾಠ ನಾನು ಕಾಲೇಜ್ ಕಟ್ಟ ಭೂಮಿ ಕೊಡ್ತಂತ ಹೇಳಿ. ಅದಕ್ಕೆ ಒಳ್ಳೆ ಕೆಲಸ ಬಂದು ಊರಿನಾಗ ಅನುಕೂಲ ಇದ್ದವ್ರು, ಹೆಚ್ಚು ಭೂಮಿ ಇದ್ದವ್ರು, ಅನುಕೂಲ ಇದ್ದವ್ರು ಸಮಯ ಬಂದು ನಿಮ್ಮೂರು ಒಳ್ಳೇದಾಗುತ್ತೆ ತ್ಯಾಗ ಮಾಡ್ಬೇಕು. ನೀವೆಲ್ಲ ತ್ಯಾಗ ಬರೀ ಲಾಭಕ್ಕೆ ನಮ್ಮ ಹಟ್ಟು ಅಂದ್ರೆ ಮತ್ತೆ ತ್ಯಾಗ ಮಾಡಿದವಾಗ ಒಳ್ಳೆ ಕೆಲಸ ಮಾಡಿದವಾಗ ಬರೀ ನನಗೆ ಹೆಂಡತಿಗೆ ಮಕ್ಕಳಿಗೆ ಮೊಮ್ಮಕ್ಕಳು ಮೊಮ್ಮಕ್ಕಳು ಮಗನ ಮಕ್ಕಳಿಗೆ ಬರೀ ನಾವ ಮಾಡ್ಕೊಂಡು ಅಂದ್ರೆ ಮತ್ತೆ ಊರು ಮಾಡ್ತಕ್ಕಂಥವ್ರು ಯಾರು? ಜನಕ್ಕೆ ಮಾಡೋರು ಯಾರು? ಊರು ಹಿತ ಬಯಸೋರು ಯಾರು? ಅದಕ್ಕೆ ನೀವೆಲ್ಲ ಒಕ್ಕಟ್ಟಾಗ ಒಂದು ಕೆಲಸ ಮಾಡಪ್ಪ. ಊರಿಗೆ ಅವಶ್ಯ ಇದ್ದರೆ ನೀವು ತ್ಯಾಗ ಮಾಡ್ಬೇಕು. ಈ ರಾಜ್ಯದ ಒಬ್ರು ಬೇಕಾಯ್ತು, ಅವ್ರಿಗೆ ಬೇಕಿದ್ದಂಗೆ ಇದು ಕೆಲಸ ಎಲ್ಲ ಸಮಯ ಬಂದಾಗ ದೇವ್ರು ಕೊಟ್ಟಂತ ವ್ಯಕ್ತಿ ಅನ್ಕೊಂಡಿದ್ದವ್ರು ತ್ಯಾಗ ಮಾಡ್ಬೇಕು. ತ್ಯಾಗ ಮಾಡಿದ್ರೆ ಊರು ಒಳ್ಳೇದಾಗುತ್ತೆ, ತ್ಯಾಗ ಮಾಡ್ಬೇಕು, ಅದಾಗ ಒಳ್ಳೇದಾಗ್ತದೆ. ಅದಕ್ಕಂತ ದೃಷ್ಟಿಯಿಂದ ಸಂಘದೊಳಗೆ ಭಾಳ ಸಂತೋಷ ಸೊಸೈಟಿ ಉದ್ಘಾಟನೆ ಮಾಡಿದ್ವಿ, ಚೆನ್ನಾಗಾಯ್ತು, ಚಲೋ ಆಯ್ತು. ಹೀಗೆ ಮಾಡ್ಕೊತಾನೆ ನನಗೆ ಟೈಮ್ ಬೇಕು ಮಾತಾಡೋಕ್ಕೆ, ಬೇಡ ಟೈಮ್ ಬೇಕು. ಈಗೆಲ್ಲ ಟೈಮ್ ಸಾಹೇಬ್ರೆಲ್ಲ ಮಾತಾಡೋಣ, ಹೆಚ್ಚು ಮಾತಾಡೋದು ಬೇಡ. ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಮಾಡಿ ಈ ಸೊಸೈಟಿ ಬೇಯಿಸುತ್ತೀವಿ, ಎಲ್ಲರೂ ಮೆಂಬರ್ ಆಗಿ. ಯಾಕೆ ಸಮಾನವಾದ ಹಕ್ಕಿತ್ತು ನಿಮಗೆಲ್ಲ ಬೇಯಿಸಿ ಮಾಡ್ಕೊಂಡು ಹಾಕೋದು ತೆಗಿದು ಸಾಲ ತೋಡ್ರಿ ತುಂಬ್ರಿ ಮಾಡಿದ್ರೆ. ಯಾಕಂದ್ರೆ ಕೆಲವು ಊರಾಗ ಅದಾರ ಎಂತೆಂಥ ವ್ಯಕ್ತಿ ಅಂದ್ರೆ ಸೊಸೈಟಿ ನಿಂಬವರು